ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇದೇ ಶನಿವಾರ ಮತ್ತು ಭಾನುವಾರದಂದು ಸಮಯ ರಾತ್ರಿ 8 ಗಂಟೆಗೆ ಝೂಮ್ ಆ್ಯಪಿನ ಮೂಲಕ, ಆನ್ಲೈನ್ ಮೂಲಕ ನಾನು ಗಡಿಯಾರ ಜ್ಯೋತಿಷ್ಯ ಅನ್ನುವಂಥ ಒಂದು ತರಗತಿಯನ್ನು ಮಾಡ್ತಾ ಇದ್ದೀನಿ. ಇದು ಅಡ್ವಾನ್ಸ್ ತರಗತಿಯಾಗಿದೆ. ಅಂದರೆ ಇದಕ್ಕಿಂತ ಮುಂಚೆ ನಾನೊಂದು ಗಡಿಯಾರ ಜ್ಯೋತಿಷ್ಯ ಅನ್ನುವಂಥ ಒಂದು ಬೇಸಿಕ್ ತರಗತಿಯನ್ನು ಮಾಡಿದ್ದೆ. ಅದರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಇದೆ, ಯಾರು ಬೇಕಾದರೂ ಅದನ್ನು ನೋಡ್ಕೋಬಹುದು. ಇವಾಗ ಅಡ್ವಾನ್ಸ್, ಆ ಗಡಿಯಾರ ಜ್ಯೋತಿಷ್ಯದಲ್ಲೇ ಒಂದು ಅಡ್ವಾನ್ಸ್ ಥಿಂಗ್. ಏನಿದು ಗಡಿಯಾರ ಜ್ಯೋತಿಷ್ಯ? ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ, ಈ ಥರದ್ದೆಲ್ಲ ಇದೆಯಾ ಅನ್ನುವಂಥ ಕೆಲವರಿಗೆ ಕುತೂಹಲ ಇದ್ದರೆ, ಈ ಥರದ್ದೆಲ್ಲ ಇಲ್ಲವೇ ಇಲ್ಲ, ಇವೆಲ್ಲ ಬಂದು ದುಡ್ಡು ಮಾಡುವಂಥ ಒಂದು ತಂತ್ರ ಅನ್ನುವಂಥದ್ದು ಕೆಲವರಲ್ಲಿ ಇರುತ್ತೆ. ಇರಲಿ ಬಿಡಿ. ಇದರಲ್ಲಿ ನಾವು ನಿಖರವಾಗಿರುವಂತಹ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೋಬಹುದಾ? ಪ್ರಶ್ನೆ ಕನ್ಫರ್ಮ್ ಕರೆಕ್ಟಾಗಿ ಇರಬೇಕು. ಪ್ರಶ್ನೆ ಸುಮ್ಮನೆ ಯಾರೋ ಒಬ್ಬರು ಒಂದು ಪರೀಕ್ಷೆ ಮಾಡುವಂಥ ವಿಚಾರಕ್ಕಾಗಿ ಬಂದು ಪ್ರಶ್ನೆ ಮಾಡುವಂಥದ್ದು ಆ ರೀತಿ ಎಲ್ಲ ಇಲ್ಲ. ಪ್ರಶ್ನೆ ಸರಿಯಾಗಿದ್ದ ಪಕ್ಷದಲ್ಲಿ ನಿಮಗೆ ನಿಖರವಾದಂಥ ಉತ್ತರ ತುಂಬ ಕಮ್ಮಿ ಸಮಯದಲ್ಲಿ ಸಿಗುತ್ತೆ. ಅಂದರೆ ಬಹಳಷ್ಟು ಸೂತ್ರಗಳನ್ನು ನೋಡಿ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೂ ಇದು ಬಹಳ ನಿಖರವಾಗಿ ಸ್ವಲ್ಪ ಸಮಯ ಕಮ್ಮಿ ತಗೋತದೆ, ನಿಮ್ಮ ಎನರ್ಜಿನೂ ಸ್ವಲ್ಪ ಕಮ್ಮಿ ತಗೊಳ್ತದೆ. ಸೊ ಈಸಿಯಾಗಿ ನೀವು ಈ ಗಡಿಯಾರ ಜ್ಯೋತಿಷವನ್ನು ನೀವು ನೋಡ್ಬೋದು. ಇದಕ್ಕೆ ಏನಾದ್ರು ಕ್ವಾಲಿಫಿಕೇಶನ್ ಬೇಕಾ ಅಂದರೆ ಮೊದಲು ನೀವು ಕಲಿಯುವಂಥ ಇಚ್ಛೆ ಇರಬೇಕು ಅಥವಾ ಆಸಕ್ತಿ ಇರಬೇಕು. ಸ್ವಲ್ಪ ಜ್ಯೋತಿಷ್ಯದ ಬೇಸಿಕ್ ನಾಲೆಜ್ ಇರಬೇಕಾಗುತ್ತೆ. ಬೇಸಿಕ್ ಗಡಿಯಾರ ಜ್ಯೋತಿಷದಲ್ಲಿ ಆ ಥರದ್ದು ಯಾವುದೇ ರೀತಿಯ ನಾಲೆಜಿನ ಅವಶ್ಯಕತೆ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಬೇಸಿಕ್ ಜ್ಯೋತಿಷದ ನಾಲೆಜ್ ಬೇಕಾಗಿದೆ. ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ 2 ದಿನಗಳ ತರಗತಿ ಮಾಡ್ತಾ ಇದ್ದೀನಿ. 2 ದಿನ. ಓಕೆ. ಸೊ 2 ದಿನದಲ್ಲಿ ಏನು ಅಂತ ಹೇಳಿದ್ರೆ, ನೋಡಿ, ಯಾರ್ಯಾರಿಗೆ ಬೇಸಿಕ್ ಗೊತ್ತಿಲ್ವೋ, ಅಂದರೆ ಪೂರ್ತಿ ಪ್ರಮಾಣದ ಜ್ಯೋತಿಷ್ಯದ ಬೇಸಿಕ್ನ ಕಲಿಸ್ತೀರಾ ಅಂದರೆ ಇಲ್ಲ. ಈಗ ನಾನು ಕಲಿಸುವಂಥ ತರಗತಿಯಲ್ಲಿ ತಿಳಿಸುವಂಥ ವಿಚಾರಕ್ಕೆ ಎಷ್ಟು ಪ್ರಮಾಣದಲ್ಲಿ ಒಂದು ಬೇಸಿಕ್ ನಾಲೆಜ್ ಜ್ಯೋತಿಷದ್ದು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಾನು ಬೇಸಿಕ್ನ ಕೂಡ ಕಲಿಸ್ತಾ ಇದ್ದೀನಿ. ಸೊ ಜ್ಯೋತಿಷದ ಬೇಸಿಕ್ ನಮಗೆ ಗೊತ್ತಿಲ್ಲ ಗುರುಗಳೇ, ಬಟ್ ಇಂಟ್ರೆಸ್ಟ್ ಇದೆ ಅನ್ನುವಂಥವ್ರು ಯಾರಾದರೂ ಇದ್ದರೆ ತಾವುಗಳು ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಬಟ್ ಈ ವಿಡಿಯೋನ ಪೂರ್ತಿ ನೋಡಿ. ಅಂದರೆ ಇದರಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನುವಂಥದ್ದನ್ನು ನಾನು ಪೂರ್ತಿಯಾಗಿ ಹೇಳ್ತೀನಿ. ಹೇಳಿ ಆದ ನಂತರ ನಿಮಗೆ ಇಂಟ್ರೆಸ್ಟ್ ಇದೆ, ಜಾಯ್ನ್ ಆಗಿ. ಇಂಟ್ರೆಸ್ಟ್ ಇಲ್ಲ, ಪರವಾಗಿಲ್ಲ. ಆದರೆ ಪೂರ್ತಿ ಪ್ರಮಾಣದಲ್ಲಿ ಕೇಳದೆ ಯಾವುದೇ ರೀತಿಯ ಕಮೆಂಟ್ಸ್ನ ಹಾಕಬೇಡಿ. ಮತ್ತು ಇದು ಹೌದಾ, ಇದು ಇರೋದು ನಿಜಾನ ಅಥವಾ ಸುಮ್ಮನೆ ಫೇಕಾ ಅನ್ನುವಂಥವ್ರು ಕೂಡ ನಾನು ಅವ್ರಿಗೂ ಕೂಡ ಹೇಳ್ತೀನಿ. ಯಾವುದೇ ರೀತಿಯ, ಯಾಕಂದರೆ ಎಲ್ಲರೂ ಒಂದೇ ಥರ ಇರಲ್ಲ. ಸೊ ಅವ್ರಿಗೂ ಕೂಡ ಹೇಳ್ತೀನಿ, ಬನ್ನಿ ತರಗತಿಗೆ ಜಾಯ್ನ್ ಆಗಿ. ಶನಿವಾರ ಮತ್ತು ಭಾನುವಾರ ಇದೆ. ಶನಿವಾರ ಒಂದಿನ ತರಗತಿಗೆ ಜಾಯ್ನ್ ಆಗಿ. ನಾವು ಮಾಡ್ತಾ ಇರುವಂಥ ತರಗತಿ ಅಥವಾ ನಾವು ಮಾಡ್ತಾ ಇರುವಂಥ ಸೂತ್ರಗಳು, ಕೊಡ್ತಾ ಇರುವಂಥ ವಿಚಾರಧಾರೆಗಳು ಕೇಳಿಸ್ಕೊಳ್ಳಿ. ಬಸ್ ಇದರಲ್ಲಿ ಮ್ಯಾಟ್ರ್ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಆಮೇಲೆ ಬೇಕಾದ್ರೆ ಕಮೆಂಟ್ಸು ಅದು ಇದೆಲ್ಲ ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಇದು ಸರಿಯೋ ಅಥವಾ ತಪ್ಪೋ, ಇದರಲ್ಲಿ ಏನಿದೆ ಅನ್ನುವಂಥದ್ದೆಲ್ಲ ಯೋಚನೆಗಳು ಮಾಡೋಕ್ಕೆ ಹೋಗಬೇಡಿ. ಆಸಕ್ತಿ ಇರುವಂಥ, ಜ್ಯೋತಿಷದಲ್ಲಿ ಆಸಕ್ತಿ ಇದೆ ಗುರುಗಳೇ, ನಮಗೆ ಪ್ರಶ್ನೆ ಕೇಳೋದಕ್ಕೆ ಬೇರೆಯವ್ರ ಹತ್ರ ಹೋಗೋದು ಬೇಡ ಅಂದರೆ ಬೇಡ. ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರ ಪ್ರಶ್ನೆಗಳಿಗೆ ನೀವೇ ಮನೆಯಲ್ಲೇ ಕೂತ್ಕೊಂಡು ಇದರ ಒಂದು ಸಹಾಯದಿಂದ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ಎಲ್ಲೂ ನೀವು ಹೋಗುವಂಥ ಅವಶ್ಯಕತೆ ಇಲ್ಲ. ಇಲ್ಲ ನಾವು ಪ್ರೊಫೆಷನಲ್ ಆಗಿದ್ದೀವಿ, ಜ್ಯೋತಿಷವನ್ನು ಕಲಿತಾ ಇದ್ದೀವಿ, ಕಲಿಸ್ತಾ ಇದ್ದೀವಿ, ಅಥವಾ ನಾವು ಯಾರಿಗಾರು ಜ್ಯೋತಿಷವನ್ನು ನೋಡ್ತೀವಿ, ಭವಿಷ್ಯವನ್ನು ಹೇಳ್ತೀವಿ ಅನ್ನುವಂಥವ್ರು ಯಾರಾದರೂ ಇದ್ದರೆ, ಅವ್ರಿಗೇನಾದರೂ ಉಪಯೋಗ ಇದ್ದರೆ ಖಂಡಿತ ನಿಮ್ಮ ಹತ್ರ ಬರುವಂಥ ಕ್ಲೈಂಟ್ಸ್ನ ಜಾತಕವನ್ನು ನೋಡಿ ನೀವು ಇದಕ್ಕೆ ಉತ್ತರವನ್ನು ಕೊಡ್ಬೋದು. ಇದು ಪ್ರಶ್ನಾ ಜ್ಯೋತಿಷನ ಜಾತಕನ ಅನ್ನುವಂಥ ಯೋಚನೆ ಇವಾಗ ಬಂದಿರ್ಬೋದು ನಿಮಗೆ. ಖಂಡಿತ ಇದನ್ನ ಪ್ರಶ್ನೆ ರೂಪದಲ್ಲಿ ಕೂಡ ಜಸ್ಟ್ ನಿಮ್ಮ ಹತ್ರ ಸಮಯ ನೋಡೋದಕ್ಕೆ ನಿಮಗೆ ಗೊತ್ತಿರಬೇಕು. ಟೈಮ್ ಇವಾಗ ಎಷ್ಟು ಗಂಟೆ ಆಗಿದೆ ಅಂತ ಕೇಳಿದಾಗ ಸಮಯ ನೋಡೋದಕ್ಕೆ ಗೊತ್ತಿರಬೇಕು. ಸೊ ಆ ಟೈಮ್ ಒಂದು ಗೊತ್ತಿದ್ರೆ ಸಾಕು. ಇದನ್ನ ಪ್ರಶ್ನೆಗೂ ಕೂಡ ಅಳವಡಿಸ್ಬೋದು. ನಿಮ್ಮ ಮೂಲ ಜಾತಕಕ್ಕೂ ಕೂಡ ಇದೇ ಮೆಥಡ್ನ ಅಳವಡಿಸಿ ನೀವು ಬಂದಿರುವಂಥ ಕ್ಲೈಂಟ್ಸ್ ಅಥವಾ ಬಂದಿರುವಂಥ ಪ್ರಶ್ನಾಕರ್ತ ಅಥವಾ ನಿಮ್ಮ ಹತ್ರ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕಂಡುಕೋಬಹುದು. ತುಂಬ ಸಿಂಪಲ್. ಇದನ್ನು ಜಾತಕಕ್ಕೂ ಹೊಂದಿಸ್ಬೋದಾ ಅಂದರೆ ಹೌದು, ಈ ಸೂತ್ರಗಳನ್ನ ಜಾತಕಕ್ಕೆ ಹೊಂದಿಸ್ಬೋದು. ಈ ಸೂತ್ರವನ್ನು ಪ್ರಶ್ನೆಗೆ ಹೊಂದಿಸ್ಬೋದಾ ಅಂದರೆ ಹೌದು, ನಾನು ಕಲಿಸ್ತಾ ಇರೋದು ಪ್ರಶ್ನೆ, ಅದರ ಜೊತೆಗೆ ಜಾತಕಕ್ಕೆ ಹೇಗೆ ಹೊಂದಿಸ್ಬೇಕು ಅನ್ನೋದನ್ನು ಕೂಡ ಕಲಿಸ್ತೀನಿ. ಅದ್ರ ಜೊತೆಗೆ ಕೆಲವರಿಗೆ ಇರುತ್ತೆ, ಇವಾಗ ನಾವು ಬೇರೆ ಬೇರೆ ಸಿದ್ಧಾಂತಗಳು, ಜ್ಯೋತಿಷವನ್ನು ನಾವು ಕಲ್ತಿದ್ದೀವಿ, ಇದರಲ್ಲಿ ನಮ್ಗೆ ಏನಾದರೂ ಯೂಸ್ ಇದೆಯಾ? ಆಲ್ರೆಡಿ ಕಲ್ತಿದ್ದೀವಿ ಬಾಸ್, ಏನು ಬೇಕಾಗಿದೆ ಇದರಲ್ಲಿ, ಯಾಕೆ ಬೇಕು ಅನ್ನೋದು. ನೋಡಿ, ನೀವು ಯಾವುದೇ ಸಿದ್ಧಾಂತವನ್ನು ಕಲ್ತೀರಿ, ಆ ಸಿದ್ಧಾಂತದ ಸೂತ್ರಗಳಿದೆಯಲ್ವ, ಆ ಜ್ಯೋತಿಷದಲ್ಲಿ ಗುರುಗಳು ಕೊಟ್ಟಿರುವಂಥ, ನಿಮ್ಮ ಗುರುಗಳು ಕೊಟ್ಟಿರುವಂಥ ಸೂತ್ರಗಳಿದೆಯಲ್ಲ, ಆ ಸೂತ್ರಗಳನ್ನು ನಮಗೆ ಹೇಳಬೇಡಿ. ಆ ಸೂತ್ರಗಳನ್ನು ನಾನು ಕೊಡುವಂಥ ಮೆಥಡಲ್ಲಿ, ಅಂದರೆ ಈ ಪ್ರಶ್ನಾಶಾಸ್ತ್ರದಲ್ಲಿ ನಾನು ಇವಾಗ ಗಡಿಯಾರ ಜ್ಯೋತಿಷ ಏನು ಮಾಡ್ತಾ ಇದ್ದೀನೋ ಅದರಲ್ಲಿ ಅಳವಡಿಸಿ ನೋಡಿ, ಪರ್ಫೆಕ್ಟಾಗಿ ಸೂತ್ರ ಮ್ಯಾಚ್ ಆಗುತ್ತೆ. ಬೇರೆ ಸೂತ್ರಗಳೇ, ನಾನು ನನ್ನ ಬಗ್ಗೆ
ನಾನು ಕೊಡ್ತಾ ಇದ್ದೀನಿ, ಸಖತ್ತಾಗಿರುತ್ತೆ, ಬನ್ನಿ ನಾವು ಕೊಡೋ ಸೂತ್ರನೇ ನಡೀತದೆ. ಇಲ್ಲ, ನಿಮ್ಮ ಗುರುಗಳು ಯಾರೇ ಇರಲಿ, ಅವ್ರು ಕೊಟ್ಟಿರುವಂಥ ಎಲ್ಲ ಸೂತ್ರಗಳು, ಎಲ್ಲ ಇದುಗಳು ಇದಕ್ಕೆ ಮ್ಯಾಚ್ ಆಗುತ್ತೆ. ಆ ಮ್ಯಾಚಿಂಗ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇರುತ್ತೆ. ಅದೇ ರೀತಿ ಬೇಸಿಕ್ ಗೊತ್ತಿಲ್ಲದಿದ್ದವ್ರಿಗೂ ಕೂಡ ಕನಿಷ್ಠ ಬೇಸಿಕ್ ಅಂದರೆ ಇದಕ್ಕೆ ಎಷ್ಟು ಬೇಕು, ಪೂರ್ತಿ ಬೇಸಿಕ್ ಕಲಿಸ್ತೀನಿ ಅಂತ ತಿಳ್ಕೊಬೇಡಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಬೇಸಿಕ್ ಬರಲ್ಲ ಅಂತ ಕೆಲವರು ಮೆಸೇಜ್ ಮಾಡ್ಬಿಡ್ತೀರಾ. ಸೊ ನಾನು ಇದಕ್ಕೆ ಏನು ಬೇಕು ಅದನ್ನ ಬೇಕಾದ್ರೆ ನಾನು ನಿಮಗೆ ಕಲಿಸಬಲ್ಲೆ. ಇದೇ 2 ತರಗತಿಯಲ್ಲಿ ಪೂರ್ತಿ ವಿವರಣೆಗಳು ನಿಮಗೆ ಸಿಗ್ತವೆ. ನಮ್ಮ ತರಗತಿಗೆ ಬರ್ಬೋದು, ಬಂದಾದ ನಂತರ ನಿಮಗೆ ವಿಡಿಯೋ ಸಿಗುತ್ತೆ, ಅಂದರೆ ಆ ತರಗತಿಯಲ್ಲಿ ಮಾಡಿರುವಂಥ ವಿಡಿಯೋ ಸಿಗುತ್ತೆ. ಮತ್ತೆ ಪದೇ ಪದೇ ನೀವು ನೋಡಿಕೊಂಡು ತಾವುಗಳು ಬರ್ಕೋಬಹುದು. ಈ ತರಗತಿಯ PDF ಇರೋದಿಲ್ಲ, ಬರೀ ನಾವು ವಿಡಿಯೋ ಮಾತ್ರ ಕೊಡ್ತಾ ಇದ್ದೀವಿ ಈ ಸಲದಿಂದ. ಸೊ ಯಾವುದೇ ರೀತಿಯಾದಂಥ PDF ಇರೋದಿಲ್ಲ. ರೈಟ್. ಇದರಲ್ಲಿ ವಾಸ್ತುಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಒಂದು ವಿಷಯ ಇರುತ್ತಾ ಅಂತ ಹೇಳಿದ್ರೆ ಹೌದು, ಇದೇ ಗಡಿಯಾರ ಜ್ಯೋತಿಷದಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂತ ಒಂದು ಟಿಪ್ಸ್ ಅನ್ನ ನಾನು ನಿಮಗೆ ಕೊಡ್ತೀನಿ. ನಿಮ್ಮ ದಿನನಿತ್ಯ ಜೀವನದಲ್ಲಿ ಬರುವಂತ ಪ್ರಶ್ನೆಗಳಿಗೆ ಅಥವಾ ಪ್ರಶ್ನಾಕರ್ತರು ಬರ್ತಾರಲ್ವಾ, ಆವಾಗ ನಾನು ಕೊಟ್ಟಂತ ವಾಸ್ತು ಟಿಪ್ಸ್ನ ಅಳವಡಿಸಿ ನೋಡಿ. ಅಲ್ಲಿವರೆಗೂ ಮಾತಾಡಬೇಡಿ. ತುಂಬಾ ಜನ ಮಾತಾಡೋಕೆ ಶುರು ಮಾಡ್ಬಿಟ್ಟಿದ್ದೀರಾ. ನಾನು ಹೇಳ್ತಾ ಇರೋದು, ನಾನು ಕೊಡೋ ಟಿಪ್ಸ್ನ ಅಳವಡಿಸಿ ನೋಡಿ. ವರ್ಕೌಟ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಗಡಿಯಾರ ಜ್ಯೋತಿಷ ಇದೆ, ಪರಿಹಾರ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇದರಲ್ಲಿ ಪರಿಹಾರ ಕೂಡ ಇರುತ್ತೆ. ಪರಿಹಾರ ಯಾವ್ದ್ರಲ್ಲಿ ಇರುತ್ತೆ ಗುರುಗಳಂದ್ರೆ, ಗ್ರಹದ್ದು ಪರಿಹಾರಗಳು ಕೂಡ ಕೊಡ್ತೀವಿ. ನಾರ್ಮಲ್ ಆಗಿ ಎಲ್ಲಾ ಒಂದು ಮೆಥಡಲ್ಲೂ ಗ್ರಹದ ಪರಿಹಾರಗಳನ್ನ ನಾವು ಕೊಟ್ಟಿದ್ದೀವಿ, ಇಲ್ಲ ಅಂತಲ್ಲ, ಎಲ್ಲರೂ ಕೊಡ್ತಾರೆ. ನಾವು ಈ ಸಲ ಒಂದು ಗಡಿಯಾರ ಪರಿಹಾರವನ್ನೇ ಕೊಡ್ತೀವಿ. ಸೊ ಜಸ್ಟ್ ಏನಾದ್ರು ಒಂದು ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಒಂದು ಗಡಿಯಾರ ನೀವು ತಗೊಂಡ್ಬರ್ಬೇಕಾಗುತ್ತೆ. ಅದರಲ್ಲಿ ಏನೇನು ಮಾಡಬೇಕು, ಆ ಗಡಿಯಾರದಲ್ಲಿ ಸ್ವಲ್ಪ ಕೆಲಸ ಮಾಡೋದಿರುತ್ತೆ. ಆ ಕೆಲಸವನ್ನ ನಾವು ನಿಮ್ಗೆ ಹೇಳ್ತೀವಿ, ಅದನ್ನ ಮನೆಯಲ್ಲಿ ಇಡಿ, ಸಮಸ್ಯೆ ಏನಾಯ್ತು ಅಂತ ಆಮೇಲೆ ಹೇಳಿ. ಸೊ ಅದನ್ನು ಕೂಡ ನಾನು ಈ ಒಂದು ವಿಚಾರದಲ್ಲಿ ನಾನು ನಿಮಗೆ ಕಲಿಸ್ತೀನಿ. ಅದೇ ರೀತಿ ಅಮತ್ಯಕಾರಕ ಆಗಿರ್ಬೋದು, ಆತ್ಮಕಾರಕ ಗ್ರಹಗಳಾಗಿರ್ಬೋದು, ಇದು ಹೇಗೆ ಕಂಡುಹಿಡಿತಾರೆ ಅನ್ನೋದನ್ನು ನಾನು ಕಲಿಸ್ತೀನಿ. ಬೇಸಿಕ್ ಗೊತ್ತಿಲ್ಲದಿದ್ದವ್ರು ಟೆನ್ಷನ್ ಆಗಬೇಡಿ, ಬೇಸಿಕ್ ಗೊತ್ತಿರುವಂಥ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ. ಸೊ ಅದನ್ನ ಕೂಡ ಈ ಪ್ರಶ್ನೆಯಲ್ಲಿ ನಾವು ಅಳವಡಿಸ್ಕೋಬೋದಾ, ಅದು ಆ್ಯಕ್ಚುಲಿ ಜಾತಕದಲ್ಲಿ ನೋಡ್ತಾರೆ. ಅದನ್ನು ನಾವು ತೆಗೆದು ಈ ಪ್ರಶ್ನೆಯಲ್ಲಿ ಗಡಿಯಾರ ಜ್ಯೋತಿಷದಲ್ಲಿ ಅಳವಡಿಸ್ಕೋಬೋದಾ ಅಂದರೆ ಖಂಡಿತವಾಗ್ಲೂ ಅಳವಡಿಸ್ಕೋಬಹುದು. ಮತ್ತು ಅದನ್ನು ಹೇಗೆ ನೋಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾನು ಇದರಲ್ಲೇ ಇಟ್ಟಿರ್ತೀನಿ. ಅದನ್ನು ಬಿಟ್ಟರೆ ಕೆಲವ್ರಿಗೆ ಇರ್ತದೆ, ನಮಗೆ ಪಿತೃದೋಷ ಇದೆ, ಪಿತೃಶಾಪ ಇದೆ, ಕುಲದೇವ್ರ ದೋಷ ಇದೆ, ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ. ಸಮಸ್ಯೆಗಳಂದ್ರೆ ಪ್ರಶ್ನೆಗಳು ಹಲವಾರು ಬರ್ತವೆ ಬಿಡಿ. ವಿವಾಹ ಆಗುತ್ತಾ ಆಗಲ್ವೋ, ಬಡ್ತಿ ಸಿಗುತ್ತೋ ಇಲ್ವೋ, ಕೆಲಸ ಸಿಗುತ್ತೋ ಇಲ್ವೋ, ಮಕ್ಕಳಾಗುತ್ತೋ ಇಲ್ವೋ, ಮನೆ ಸಿಗುತ್ತೋ ಇಲ್ವೋ, ನಾನು ಭೂಮಿ ಖರೀದಿ ಮಾಡ್ತೀನ, ನಾನು ಮನೆ ಮಾಡ್ಕೋ, ಈ ಥರ ಭಾಳಷ್ಟು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಕಂಡುಕೊಳ್ಳೋದು ಅಂತ ನಾವು ನೋಡೋಣ. ಆದರೆ ಕೆಲವೊಬ್ಬರಿಗೆ ದೋಷಗಳಿರ್ತವೆ. ನಾನಿವಾಗ ಆ ದೋಷಕ್ಕೆ ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ನೀವು ನನ್ನ ಜಾತಕ ನೋಡ್ಬಿಟ್ಟು ಮತ್ತೆ ಹೇಳ್ತಾ ಇದ್ದೀರಾ ದೋಷ ಇದೆ ಅಂತ. ಹೌದು, ಆ ಜಾತಕ ಹಾಗೇ ಇರ್ತದೆ, ಜಾತಕದಲ್ಲಿ ಏನು ಬದಲಾವಣೆ ಆಗಲ್ಲ ನಾನು ಪರಿಹಾರ ಮಾಡಿದ್ರು ಕೂಡಲೇ. ಆದರೆ ಪ್ರಶ್ನೆಯಿಂದ ನೀವು ಹೇಳ್ಬೋದು ಪರಿಹಾರ ಆಗಿದೆಯಾ ಇಲ್ವಾ, ಪರಿಹಾರ ಮಾಡ್ಕೋಬೇಕಾಗುತ್ತಾ, ಪರಿಹಾರ ಮಾಡ್ಕೊಂಡ್ರೆ ಯಾವಾಗ ಮಾಡ್ಕೋಬೇಕು, ಎಷ್ಟು ಪ್ರಮಾಣದಲ್ಲಿ ಪರಿಹಾರ ಮಾಡಬೇಕು. ಎಷ್ಟು ಪ್ರಮಾಣ ಅಂದರೆ ಏನು ಗುರುಗಳಂದ್ರೆ, ಎಷ್ಟು ಪ್ರಮಾಣ ಅಂದರೆ ಎಷ್ಟು ಸಲ ಪರಿಹಾರಗಳನ್ನ ಮಾಡಿದ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಇದನ್ನ ಕೂಡ ನಾವು ಈ ಗಡಿಯಾರ ಜ್ಯೋತಿಷದಲ್ಲಿ ತಿಳ್ಕೊಳ್ಳೋಣ. ಕುಲದೇವ್ರ ದೋಷ ಇದೆಯಾ, ಪಿತೃದೋಷಗಳು ಏನಾದರೂ ನಮಗಿದೆಯಾ, ಪ್ರೇತ ಬಾಧೆಗಳು ಏನಾದರೂ ನಮಗೆ ಸಂಬಂಧ ಪಡ್ತಾ ಇದೆಯಾ, ಏನಾದರೂ ತೊಂದರೆಗಳು ನಮ್ಮ ಜೀವನದಲ್ಲಿ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ತಿಳ್ಕೊಬೋದು. ಕೆಲವೊಂದ್ಸಲ ಕೆಲವರು ಬರ್ತಾರೆ, ಕೂತ್ಕೊಂಡ್ಬಿಡ್ತಾರೆ, ಹೇಳಿ ಸರ್ ನೀವೇ ಹೇಳಿ ಅಂತಾರೆ ಅಲ್ವಾ. ಸೊ ಈ ಥರದ ಪ್ರಶ್ನೆಯನ್ನು ಕೇಳುವಂಥ ವ್ಯಕ್ತಿಗಳು ಕೂಡ ಬರ್ತಾರೆ. ಅದೇ ರೀತಿ ನಿಜವಾದಂಥ ಒಂದು ಕಷ್ಟವನ್ನು ಇಟ್ಕೊಂಡು ನಮ್ಮ ಕಷ್ಟಕ್ಕೆ ಅಥವಾ ನಮ್ಮ ಸಮಸ್ಯೆಗೆ ಎಲ್ಲೋ ಒಂದು ಕಡೆ ನಿಮ್ಮಿಂದ ಏನಾದರೂ ಪರಿಹಾರ ಸಿಗಬಹುದೆನ್ನುವ ನಿರೀಕ್ಷೆಯಿಂದ ಬರುವಂಥ ಜನಗಳು ಕೂಡ ಇರ್ತಾರೆ. ಸೊ ಪ್ರಶ್ನೆ ಸರಿಯಾಗಿದ್ದ ಪಕ್ಷದಲ್ಲಿ, ಪ್ರಶ್ನಾಕರ್ತ ಸರಿಯಾಗಿದ್ದಂಥ ಪಕ್ಷದಲ್ಲಿ ಎಲ್ಲ ಪ್ರಶ್ನಾಶಾಸ್ತ್ರಗಳು, ನಂದು ಅಂತ ನಾನು ಯಾವತ್ತೂ ಹೇಳಲಿಲ್ಲ, ಎಲ್ಲ ಪ್ರಶ್ನಾಶಾಸ್ತ್ರಗಳು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತಿಲ್ಲ. ಬಟ್ ಇಲ್ಲಿ ನಮ್ದ್ರಲ್ಲಿ ಏನು ವಿಶೇಷ ಅಂದರೆ ತುಂಬ ಸುಲಭವಾಗಿದೆ, ಈಸಿಯಾಗಿ ನೀವು ಕಲಿಬೋದು, ಈಸಿಯಾಗಿ ಒಂದು ಲಗ್ನವನ್ನು ನೀವು ಹಾಕ್ಕೋಬೋದು. ಟಕ್ 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 ಇವತ್ತಿನ ಒಂದು ಗ್ರಹಗತಿ ಗೊತ್ತಾಗ್ಬಿಟ್ರೆ ಇಮಿಡಿಯೇಟಾಗಿ ನೀವು ಒಂದು ಲಗ್ನವನ್ನು ಹಾಕ್ಕೊಂಡು ಬಂದಿರುವಂಥ ಪ್ರಶ್ನಾಕರ್ತನ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರ ಏನು ಬರುತ್ತೆ ಅನ್ನೋದನ್ನು ನೀವು ಹೇಳ್ಕೋಬೋದು. ಎಷ್ಟು ದಿನಗಳ ಮಟ್ಟಿಗೆ ಈ ಪ್ರಶ್ನೆಯ ಒಂದು ಉತ್ತರ ಇರುತ್ತೆ, ಮತ್ತೆ ಎಷ್ಟು ದಿನ ಬಿಟ್ಟು ಅವ್ರು ಮತ್ತೆ ಪ್ರಶ್ನೆಯನ್ನು ಕೇಳ್ಬೋದು, ಈ ಥರದ ವಿಚಾರಗಳನ್ನೆಲ್ಲ ನಾನು ನಿಮಗೆ ನನ್ನ ಒಂದು ಇದರಲ್ಲಿ ನಾನು ಕಲಿಸ್ಕೊಡ್ತೀನಿ ನಿಮಗೆ. ಸೊ ನಾನು ಹೇಳಿದ್ದೀನಿ ಮೊದಲೇ ನಿಮಗೆ, ಇದರಲ್ಲಿ ಒಂದು 6 ಸೂತ್ರಗಳು ಅಷ್ಟೇ ಇರ್ತವೆ, ಜಾಸ್ತಿ ಏನು ಬರೆದಿಲ್ಲ ನಾನು. ಸೊ ಇರೋದೇ ಒಂದು 6 ಸೂತ್ರಗಳು. 6 ಸೂತ್ರಗಳನ್ನು ನೀವು ಕರೆಕ್ಟಾಗಿ ಬಾಯ್ಹಾಟ್ ಮಾಡ್ಕೊಂಡ್ಬಿಟ್ರಿ, ತಲೆನಲ್ಲಿ ನಿಮಗೆ ಕೂತ್ಕೊಂಡ್ಬಿಡ್ತು. ಈ 6 ಸೂತ್ರಗಳನ್ನ ಕಲ್ತ್ಬಿಟ್ಟೆ ಸರ್, ಎಸ್ ಮುಗಿದೋಯ್ತು, ಈ ಕಲ್ತ್ಬಿಟ್ರಾ ಮುಗಿದೋಯ್ತು ಅಷ್ಟೇ. ಇದನ್ನ ಇಟ್ಕೊಂಡು ಲೈಫ್ ಲಾಂಗು ನೀವು ಪ್ರಶ್ನಾಶಾಸ್ತ್ರವನ್ನ ನೋಡ್ಬೋದು. ನಾನು ಹೇಳ್ಕೊಟ್ಟಂಥ ಪ್ರಶ್ನಾಶಾಸ್ತ್ರ, ಎಲ್ಲ ಮಹನೀಯರು ಪ್ರಶ್ನಾಶಾಸ್ತ್ರಗಳನ್ನ ಮಾಡಿದ್ದಾರೆ, ಎಲ್ಲವನ್ನ ನೋಡೋಕ್ಕಾಗತ್ತೆ ಅಂದ್ರೆ ಹಂಗಲ್ಲ. ನಾನು ಕೊಟ್ಟಂಥ ಪ್ರಶ್ನಾಶಾಸ್ತ್ರದಲ್ಲಿ ಹಲವಾರು ಸೂತ್ರಗಳಿದೆ, ಎಲ್ಲದನ್ನ ಕಲಿಬೇಕನ್ನೋದು ಏನಿಲ್ಲ. 6 ಸೂತ್ರ ಮೇನ್ ಇರುತ್ತೆ, ಬೇಸ್ ಅಂತ ತಿಳ್ಕೊಳ್ಳಿ. ಇದನ್ನ ನೀವು ಕಲ್ತ್ಬಿಟ್ರಾ ಮುಗೀತು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೋಡ್ಬೋದು ಗುರುಗಳೇ, ನೋಡ್ಬೋದು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ಬೋದು ಗುರುಗಳೇ, ಹೇಳ್ಬೋದು. ಅರ್ಥ ಆಯ್ತಲ್ವಾ. ಸೊ ಮುಖ್ಯವಾಗಿ ಜನ ನಮ್ಮ ಹತ್ರ ಬರುವಂಥ ವಿಷಯ ಏನಿರುತ್ತೆ ಹೇಳಿ, ಕಾರ್ಯಸಿದ್ಧಿ.
ನಾನು ಇವಾಗ ಹೋದರೆ ಕೆಲಸ ಆಗುತ್ತಾ? ನಾನು ಇವಾಗ ಹೋಗಿರೋ ಇಂಟರ್ವ್ಯೂ ಪಾಸ್ ಆಗ್ತೀನಾ, ಹೋಗ್ತೀನಾ, ನನ್ನ ಕೆಲಸ ಜಾಬ್ ಸಿಗುತ್ತಾ? ನನಗೆ ವಿವಾಹ ಆಗುತ್ತಾ, ಹೋಗುತ್ತಾ, ಮಾಡುತ್ತಾ, ಕಾರ್ಯಸಿದ್ಧಿ, ನನಗೆ ಈ ಕೆಲಸ ಆಗುತ್ತಾ ಅಂದರೆ ವಿವಾಹ ಆಗುತ್ತಾ, ನನಗೆ ಉದ್ಯೋಗ ಸಿಗುತ್ತಾ ಅಲ್ವಾ? ಸೊ ಪ್ರತಿಯೊಬ್ಬರು ನಮ್ಮ ಹತ್ರ ಬರುವಂಥದ್ದೆಲ್ಲವೂ ಇದೇ ರೀತಿ ಪ್ರಶ್ನೆಗಳಿರ್ತವೆ. ಇವಾಗ ಇದೊಂದು ಪರಿಹಾರ ಕ್ರಿಯೆಯನ್ನು ನಾನು ಮಾಡ್ತಾ ಇದ್ದೀನಿ. ಈ ಪರಿಹಾರ ಕ್ರಿಯೆಯಿಂದ ನನಗಿರುವಂಥ ಸಮಸ್ಯೆ ಪರಿಹಾರ ಆಗುತ್ತಾ? ಕಾರ್ಯಸಿದ್ಧಿ ಬಂತು ಮತ್ತೆ. ಸೊ ಪ್ರಶ್ನೆ ಏನು? ತುಂಬ ಈಸಿ ಮೆಥಡ್ ಏನು ಗೊತ್ತಾ ಪ್ರಶ್ನಾಶಾಸ್ತ್ರದಲ್ಲಿ? ವೆರಿ ಸಿಂಪಲ್ ಮೆಥಡ್. ಫಸ್ಟು ಪ್ರಶ್ನಾಕರ್ತ ಕೇಳ್ತಾ ಇರುವಂಥ ಪ್ರಶ್ನೆ ಏನು ಅನ್ನೋದು ನೀವು ಯಾವಾಗ ತಿಳ್ಕೊತಿರೋ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ನಮಗೇನಾಗುತ್ತೆ, ಅದು ಗೊಂದಲದಲ್ಲಿ ಇರ್ತೀವಿ. ಅವ್ರು ಕೇಳಿದ ಪ್ರಶ್ನೆ ಏನಿತ್ತು ಅನ್ನೋವಂಥದ್ದು ನಮಗೆ ಗೊಂದಲದಲ್ಲಿ ಇರ್ತದೆ. ಅರ್ಥ ಆಯ್ತಾ? ಸೊ ಕೆಲವ್ರು ಬರ್ತಾರೆ, ಮಾಂತ್ರಿಕ ಆಗಿದೆ ನಮಗೆ ಅಂತಾರೆ. ಮಾಂತ್ರಿಕ ಆಗಿದೆಯಾ ಅಂತ ಕೇಳ್ತಾರೆ. ಅದಕ್ಕೂ ಉತ್ತರ ಹೇಳ್ಬೋದಾ ಅಂದರೆ ಖಂಡಿತವಾಗ್ಲೂ ಮಾಂತ್ರಿಕ ಆಗಿದೆಯಾ ಇಲ್ವಾ ಅನ್ನುವಂಥ ಉತ್ತರವನ್ನು ಕೂಡ ನೀವು ಇದರಲ್ಲಿ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಸೊ ಈ ಥರ ಬಹಳಷ್ಟು ವಿಷಯಗಳಿಗೆ, ಅಂದರೆ ನೀವು ಎಷ್ಟು ಅಭ್ಯಾಸಗಳನ್ನು ಮಾಡ್ತೀರಾ ಈ ವಿಷಯದಲ್ಲಿ, ಅಥವಾ ಈ ಶಾಸ್ತ್ರ ಕಲಿತು ನೀವು ಎಷ್ಟು ರೀತಿಯ ಅಭ್ಯಾಸಗಳನ್ನು ಮಾಡ್ತೀರಾ, ಎಷ್ಟು ನಿಮ್ಮನ್ನು ನೀವು ಇದರಲ್ಲಿ ತೊಡಗಿಸ್ಕೊಳ್ತೀರೋ ಅಷ್ಟು ಪ್ರಮಾಣದಲ್ಲಿ ನೀವು ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಕಲಿತೀರಾ. ಭಾಳಷ್ಟು ವಿಷಯಗಳಿದೆ, ಇನ್ನೂ ಸಂಶೋಧನೆಗಳು ನಡೀತಾನೆ ಇದೆ, ಇನ್ನೂ ಹೊಸ ಹೊಸ ವಿಷಯಗಳನ್ನ ಜನ ಕಂಡುಹಿಡಿತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ. ಪದ್ಧತಿ ಎಷ್ಟು ಮಟ್ಟಿಗೆ ಸರಿ ಇದೆ ಅನ್ನೋದನ್ನು ನೀವು ತಿಳ್ಕೋಬೇಕಾ? ಕ್ಲಾಸಿಗೆ ಬರಬೇಕು. ಕ್ಲಾಸಿಗೆ ಬಂದಾಗಲೇ ನಿಮ್ಗೆ ಅದು ಸರಿನೋ ತಪ್ಪೋ. ನಾನೇನಂತೀನಿ, ಯಾವುದೇ ಒಂದು ವಿಷಯ ಸರಿ ಇರ್ಬೋದು, ತಪ್ಪು ಇರ್ಬೋದು, ಇರಲ್ಲ ಅಂತಲ್ಲ, ಸರಿ ಇರ್ಬೋದು, ತಪ್ಪು ಇರ್ಬೋದು. ಬಟ್ ನಾನೇನಂತೀನಿ, ಅದನ್ನು ತಿಳ್ಕೊಂಡು ಅದಾದ ನಂತರ ನಿಮ್ಮ ಒಂದು ಚರ್ಚೆ ಅಥವಾ ನಿಮ್ಮ ಒಂದು ವಾದ ವಿವಾದ ಏನಿದೆಯೋ ಮಾಡ್ಬೋದು. ತಪ್ಪು ನಾನು ಈ ಫುಲ್ ತಿಳ್ಕೊಂಡಿದ್ದೀನಿ, ಇದು ಹೀಗೆ ಇದೆ, ಇದು ತಪ್ಪಿದೆ ಅಂತ. ಇದು ಏನಿದೆ ಅನ್ನೋದು ಗೊತ್ತೇ ಇಲ್ಲ, ಇದ್ರ ಹಿನ್ನೆಲೆ ಗೊತ್ತಿಲ್ಲ, ಮುನ್ನೆಲೆ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ, ಆದರೂ ಸಹಿತ ಇದು ತಪ್ಪು ಅನ್ನುವಂಥವ್ರು ಇರ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಆ ಥರ ನಿಮಗೆ ಜಿಜ್ಞಾಸೆಗಳಿದ್ರೆ ಬನ್ನಿ, ತರಗತಿಗೆ ಬನ್ನಿ, ಪ್ರಶ್ನೆ ಕೇಳಿ, ಕಲೀರಿ. ಕಲ್ತಾದ ನಂತರ ನೀವು ಹಾಕಿ, ನೀವೇ ಕೂತ್ಕೊಳ್ಳಿ, ನೀವೇ ಹಾಕಿ, ಅಂದರೆ ಆ ಪ್ರಶ್ನೆಗಳನ್ನು ಹಾಕಿ, ಅದಕ್ಕೆ ಬರ್ತಾ ಇರೋಂಥ ಉತ್ತರಗಳು ಸರಿ ಇದೆಯಾ ಅನ್ನೋದನ್ನು ನೀವೇ ನೋಡಿ, ಸ್ವತಃ ಅನುಭವವನ್ನು ಪಡೀರಿ. ನಾನು ಕೊಡೋದೆಲ್ಲ ಸೂಪರ್, ನಾನು ಕೊಡೋದೆಲ್ಲ ವಿಷಯಗಳು ಸಖತ್ತಾಗಿರ್ತದೆ ಅಲ್ವಾ? ನಾನು ಹೇಳೋದೇ ಹಿಂಗೆ ಇರ್ತದೆ, ಯಾರಂತಲ್ಲ, ನಾನಂತಲ್ಲ, ಎಲ್ಲರೂ ಹೇಳೋದು ಹೀಗೆ ಇರ್ತದೆ. ನಾನೇನಂತೀನಿ, ನಿಮ್ಮ ಸ್ವಂತ ಅನುಭವಗಳನ್ನ ನೀವೇ ಪಡ್ಕೊಂಡಾಗ ನೀವು 4 ಜನರಿಗೆ ಹೇಳ್ಬೋದು, ನಾನು ನೋಡಿದ್ದೀನಿ, ಹೌದು ಇದಕ್ಕೆ ನಡೀತದೆ, ಇದು ಹೀಗಿದ್ರೆ ಹೀಗೆ ಆಗುತ್ತೆ, ನನಗೆ ಗೊತ್ತು, ನನಗೊಂದು 2 ಸಲ ಅನುಭವ ಆಗೈತೆ, ಇದು ಪರ್ಫೆಕ್ಟ್ ಇದೆ. ಯಾವಾಗ ಹೇಳ್ತೀರಾ ಹೇಳಿ? ನೀವು ಕಲ್ತಾಗ. ಸೊ ಜ್ಯೋತಿಷದ ಆಸಕ್ತಿ ಇದೆ, ಬಟ್ ನಮಗೆ ಬೇಸಿಕ್ ಗೊತ್ತಿಲ್ಲ, ಬನ್ನಿ. ಜ್ಯೋತಿಷ ನಮಗೆ ಗೊತ್ತಿದೆ, ಅದ್ರ ಜೊತೆಗೆ ಇದನ್ನು ಕಲಿಬೇಕು, ಇದರಲ್ಲೇನೋ ಬೇರೆ ಮೆಥಡ್ ಇದೆ, ಖಂಡಿತ ಬನ್ನಿ. ನಮಗೆ ನಾವೇ ಪ್ರಶ್ನೆಯನ್ನು ಕೇಳ್ಕೋಬೇಕಾಗಿದೆ. ಕೆಲವೊಂದು ಪ್ರಶ್ನೆಗಳು ಏನಾಗುತ್ತೆ ಅಂದರೆ, ನಾವು ಹೊರಗಡೆ ಬಂದು ನಮ್ಮ ಪ್ರಶ್ನೆಗಳಿರ್ತವೆ, ಗೊಂದಲಗಳಿರ್ತವೆ, ಸಮಸ್ಯೆಗಳಿರ್ತವೆ, ಇಲ್ಲ ಅಂತಲ್ಲ. ಬಟ್ ಪ್ರತಿ ಸಲ ನಾವು ಹೊರಗಡೆ ಬಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಆಗಲ್ಲ. ಅಂಥವ್ರು ಕೂಡ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ನೀವೇ ಪ್ರಶ್ನೆಯನ್ನು ಕೇಳ್ಕೊಂಡು ಉತ್ತರವನ್ನು ಕಂಡುಹಿಡಿಯಬಹುದು. ಹೇಗೆ ನಾನು ಹೇಳ್ಕೊಡ್ತೀನಿ, ಅಲ್ಲಿವರೆಗೂ ಕಮೆಂಟ್ ಹಾಕ್ಬಿಡಿ, ಓಕೆನಾ? ಕೆಲವೊಂದು ಸಲ ಏನಾಗುತ್ತೆ, ಪ್ರಶ್ನೆ ಯಾರ ಹತ್ರ ಕೇಳಬೇಕು, ಉತ್ತರ ಸರಿ ಬರ್ತದಾ, ಗ್ಯಾರಂಟಿ ಇದೆಯಾ, ಈ ಥರದ್ದೆಲ್ಲ ಗೊಂದಲಗಳಿರ್ತವೆ. ನಾನೇನಂತೀನಿ, ಬೇರೆಯವರು ಸರಿ ಇದ್ದಾರಾ ತಪ್ಪಿದಾರಾ ಯಾಕೆ ಬೇಕು? ನಾವೇ ಕಲ್ತ್ಬಿಟ್ರೆ, ನಮಗೇ ಗೊತ್ತಾಗ್ಬಿಟ್ರೆ, ನಾವೇ ವಿಚಾರವನ್ನು ತಿಳ್ಕೊಂಡ್ರೆ ತುಂಬ ಸಿಂಪಲ್. ಅದಕ್ಕಾಗಿ ಇದೇ ಶನಿವಾರ ಮತ್ತು ಭಾನುವಾರ, ಅಂದರೆ ಸುಮಾರು 8ನೇ ತಾರೀಕು ಮತ್ತು 9ನೇ ತಾರೀಕು, ಓಕೆ? ಸೊ 8ನೇ ತಾರೀಕು ಮತ್ತು 9ನೇ ತಾರೀಕು ರಾತ್ರಿ 8 ಗಂಟೆಗೆ ನೀವು ಮನೆಯಲ್ಲೇ ಕೂತ್ಕೊಂಡು, ಎಲ್ಲಿ ಕ್ಲಾಸ್ ನಡೀತಾ ಇದೆ, ಎಲ್ಲೂ ಕ್ಲಾಸ್ ನಡೆಯಲ್ಲ, ನೀವು ಮನೆಯಲ್ಲೇ ಕೂತ್ಕೊಳ್ಳಿ. ಝೂಮ್ ಆ್ಯಪ್ ಮೂಲಕ ಕ್ಲಾಸ್ ನಡೀತದೆ, ಆನ್ಲೈನ್ನಲ್ಲಿ ಇರುತ್ತೆ ಕ್ಲಾಸು. ಸೊ ಕ್ಲಾಸಿಗೆ ಸಂಬಂಧಪಟ್ಟಂಥ ವಿಡಿಯೋವನ್ನು ನಾನು ನಿಮ್ಗೆ ಕೊಡ್ತೀನಿ, PDF ಇರಲ್ಲ. ಸೊ ಅದಕ್ಕೆ ಎಷ್ಟು ಶುಲ್ಕ ಇದೆ ಅಂತ ಹೇಳಿದ್ರೆ ₹1500 ಶುಲ್ಕವನ್ನು ಕೂಡ ನಾವು ಮಾಡಿದ್ದೀವಿ. ಯಾರಿಗಾರು ಕಲಿಬೇಕು, ಕರೆಕ್ಟಾಗಿರಬೇಕು, ತಿಳ್ಕೋಬೇಕು ಅನ್ನುವಂಥ ಆಸೆ ಇದ್ದವರು ದಯವಿಟ್ಟು ನಮ್ಮ ಈ ತರಗತಿಗೆ ತಾವುಗಳು ಸೇರ್ಕೋಬಹುದು. ಸೊ ಇದು ಇವತ್ತು ನಾನು ನಿಮ್ಮ ಜೊತೆ ಯಾಕೆ ಬಂದೆ ಅಂತ ಹೇಳಿದ್ರೆ, ಈ ತರಗತಿಯಲ್ಲಿ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಎಂದಿನಂತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆಶೀರ್ವಾದಗಳು ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಆಶೀರ್ವಾದ ಮಾಡ್ತಾ ಇದ್ದೀರಾ. ಅದೇ ರೀತಿಯ ಲೈಕ್ಸ್ ಹಾಗೆ ಇರಲಿ, ಶೇರ್ ಇರಲಿ. ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ವಿಷಯ ಚೆನ್ನಾಗಿದೆ ಅಂದರೆ ಶೇರ್ ಇರಲಿ. ಅದೇ ರೀತಿ ಒಂದು 2 ಮುತ್ತಿನಂಥ ಮಾತಿರಲಿ. ಮುತ್ತಿನಂಥ ಮಾತಂದಿದ್ದೀನಿ, ಮುಳ್ಳಿನಂಥ ಮಾತು ಅಂದಿಲ್ಲ, ಸ್ವಲ್ಪ ಯೋಚನೆ ಮಾಡಿ. ಸೊ ಯಾರಾದರೂ ಅಲ್ಲಿ ಭಾಳಷ್ಟು ಜನ ಕಮೆಂಟ್ ಮಾಡ್ತೀರಾ, ನೀವು ಅನ್ಕೊಂಬಿಟ್ಟಿರ್ತೀರಾ, ನಾವು ಕಮೆಂಟ್ ಮಾಡ್ತೀವಿ ಯಾವುದು ಬರಲ್ಲ, ಒಂದು ಲೈಕ್ ಓಕೆ ಅಂತ ಬಿಟ್ಟು ಒಂದು ತಮ್ಮ ಬರುತ್ತೆ, ಸಮಥಿಂಗ್ ಎಲ್ಸ್ ಅಂತ. ನಾನು ಓದ್ತಾ ಇರ್ತೀನಿ. ಅದೇನಾಗುತ್ತೆ ಅಂದರೆ, ನಮಗೆಲ್ಲೋ ಒಂದು ಕಡೆ ಎಂಕರೇಜ್ ಮಾಡ್ತಾ ಇರ್ತೀರ, ನಮಗೆಲ್ಲೋ ಒಂದು ಕಡೆ ಎಂಕರೇಜ್, ಯಾರೋ ಒಬ್ರು ನೋಡ್ತಾ ಇದ್ದಾರೆ, ರೆಸ್ಪಾಂಡ್ ಮಾಡ್ತಾರೆ ಅಂದಾಗ 100% ಅವ್ರು ನೋಡ್ತಾರೆ ಅಂತ ಗೊತ್ತಾಯ್ತು. ಇಲ್ಲ ಅಂದರೆ ಎಲ್ಲ ನೋಡ್ತಾ ಇದ್ದಾರೆ ಅಂತ ಗೊತ್ತು ನನಗೆ, ಇಷ್ಟೇ ವ್ಯೂಸ್ ಬಿದ್ದಿರ್ತದೆ, ಇಷ್ಟು ಜನ ನೋಡಿದ್ದಾರೆ ಅಷ್ಟೇ ಗೊತ್ತಿರ್ತದೆ. ಬಟ್ ಇಂಥವರೇ ನೋಡಿದ್ದಾರೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ, ನೀವೇನಾದರೂ ಒಂದು ಒಳ್ಳೆಯ ಕಮೆಂಟ್ನ ಮಾಡಿದಾಗ. ಅದೇ ರೀತಿ ಯಾವ್ದಾದ್ರು ವೀಡಿಯೋಸ್ಗಳು, ಅಂದರೆ ಈ ಥರ ವಿಷಯದ ಮೇಲೆ ವಿಡಿಯೋ ಮಾಡಿ ಅಂತೇಳ್ಬಿಟ್ಟು ನಿಮ್ಗೆ ಏನಾದರೂ ಅನಿಸಿದ್ರೆ, ಅದು ಪರ್ಸ್ನಲ್ ಆಗಿರಬಾರ್ದು, ಪ್ರಶ್ನೆಗಳು ಪರ್ಸ್ನಲ್ ಆಗಿರಬಾರ್ದು, ಎಲ್ಲರಿಗೂ ಯೂಸ್ ಆಗುತ್ತೆ. ಈ ಥರದ ಒಂದು ವಿಷಯವನ್ನು ತೆಗೀರಿ, ಈ ವಿಷಯದಲ್ಲಿ ಏನಿದೆ ಅನ್ನೋದನ್ನು ಕೊಡಿ, ಅಥವಾ ಈ ಥರ ವಿಷಯದ ಬಗ್ಗೆ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಕ್ರಿಯೆಗಳನ್ನ ನಮ್ಗೆ ತಿಳಿಸಿ ನೀವು ಅಂತ ಹೇಳಿದ್ರೆ, ನಿಮ್ಮ ಕಮೆಂಟ್ಸ್ ದಯವಿಟ್ಟು ಹಾಕಿ, ನಾವು ಆ ಕಮೆಂಟ್ಸ್ ಎಲ್ಲ ಓದಿ ಅದಕ್ಕೆ ತಕ್ಕಂಥ ವಿಡಿಯೋಗಳನ್ನೇ ಕೊಡ್ತೀವಿ.
ಬನ್ನಿ ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನ ನಾವು ಹೇಳ್ತೀವಿ ಅಂತಿಲ್ಲ. ಅಲ್ಲಿ ಫಾರ್ ಅಪಾಯಿಂಟ್ಮೆಂಟ್ ಅಂತಿದೆ. ಅಪಾಯಿಂಟ್ಮೆಂಟೇ ಬೇಕು, ನೇರವಾಗಿ ಭೇಟಿ ಆಗಬೇಕು, ಅಥವಾ ಫೋನ್ನಲ್ಲಿ ನಾವು ನಿಮ್ಮ ಹತ್ರ ಮಾತಾಡಬೇಕು, ಪರ್ಸನಲ್ ವಿಷಯಗಳಿದೆ, ಸಮಸ್ಯೆಗಳಿದೆ, ಅದು ಪರ್ಸನಲ್ ಆಗಿ ನಾವು ಕೇಳ್ಕೊಂಡು ಕ್ಲಿಯರ್ ಮಾಡ್ತೀವಿ ಅಂದರೆ ನೋ ಪ್ರಾಬ್ಲಮ್. ಬಟ್ ಕೆಲವೊಂದು ವಿಷಯಗಳು ನಿಮಗೂ ಇರ್ತದೆ, ಈ ವಿಷಯ ಬಗ್ಗೆ ತಿಳ್ಕೋಬೇಕು, 4 ಜನ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅನ್ನುವಂಥದ್ದು, ಅಥವಾ ಇದಕ್ಕೊಂದು ಪರಿಹಾರ ಕ್ರಿಯೆ ಬೇಕು ಅನ್ನೋದು ಪರ್ಸನಲ್ ಅಲ್ಲ, ಬೇರೆ ಬೇರೆ ವಿಷಯಗಳು. ಅಂಥದ್ದು ಯಾವ್ದಾರು ಇದ್ರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಇಲ್ಲ, ದಯವಿಟ್ಟು ನಮ್ಮ ಜೊತೆ ಒಂದು ಸ್ವಲ್ಪ ನಿಲ್ಲಿ ಅಂದರೆ ಎಸ್ ಬಾಸ್ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಥವಾ ಇದನ್ನು ಈ ರೀತಿ ಮಾಡ್ಬೋದಾಗಿತ್ತು ಅನ್ನುವಂಥದ್ದನ್ನು ಕೂಡ ತಾವುಗಳು ಹೇಳಬಹುದು. ರೈಟ್, ಎಂದಿನಂತೆ ನಿಮ್ಮ ಪ್ರೀತಿ ಇದೇ ಥರ ನನ್ನ ಮೇಲೆ ಇರಲಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನನ್ನ ತರಗತಿಯ ಒಂದು ವಿಚಾರಧಾರೆ ಏನೇನಿತ್ತು ಏನೇನಿಲ್ಲ ಅನ್ನೋದನ್ನು ನಾನು ಮುಗಿಸ್ತಾ ಇದ್ದೀನಿ. ಮೇ ಬಿ ಇದರಲ್ಲಿ ಮಾತಾಡುವಾಗ ಯಾರಿಗಾರು ಬೇಜಾರಾಗಿರ್ಬೋದು, ಮಾತಾಡುವಂಥ ವಿಷಯಗಳು ಅಥವಾ ನಾನು ಮಾತಾಡುವಂಥ ರೀತಿ ಎಲ್ಲಾದರೂ ಒಂದು ಕಡೆ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.